ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಕ್ಫ್ ಬೋರ್ಡ್ ಹೆಸರಿನಲ್ಲಿ ರೈತರ ಆಸ್ತಿ ಕಬಳಿಕೆ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಸಿಎಂ ಮತ್ತು ಜಮೀರ್ ಅಹಮದ್ ಖಾನ್ ವಿರುದ್ಧ ಘೋಷಣೆ ಕೂಗಿದ ಕಾರ್ಯಕರ್ತರು. ತಹಸೀಲ್ ಕಚೇರಿ ಮುತ್ತಿಗೆಗೆ ಯತ್ನ. ತಮ್ಮ ಆಸ್ತಿಯ ಪಹಣಿ ಮೇಲೆ ವಕ್ಫ್ ಎಂದು ಬಂದಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಧರ್ಮಪುರ ಮತ್ತು ಚಟ್ನಳ್ಳಿ ಗ್ರಾಮದ ರೈತರು. 100 ವರ್ಷದ ಅಜ್ಜಿ ಬಿಸಿಲನ್ನು ಲೆಕ್ಕಿಸದೆ ಪ್ರತಿಭಟನೆಯಲ್ಲಿ ಭಾಗಿ. ಆಗ ತಾನೇ ಕಣ್ಣಿನ ಆಪರೇಷನ್ ಮಾಡಿಸಿಕೊಂಡ ಅಜ್ಜ. ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ. ಬೀದರ್ ಕೋಟೆಯನ್ನೇ ವಕ್ಫ್ ಆಸ್ತಿ ಮಾಡಲು ಹೊರಟಿರುವ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದ ಈಶ್ವರ್ ಸಿಂಗ್ ಠಾಕೂರ್. ನಿಮ್ಮ ತಂದೆ ಯಾರೆಂದು ತಿಳಿಸಿ ಸಚಿವ ಜಮೀರ್ಗೆ ಸವಾಲ್ ಹಾಕಿದ ಠಾಕೂರ್. ದಾಖಲೆ ಇಲ್ಲದೆ ಯಾವ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ಸೇರಿಸದೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆ. ಕನ್ಯಕ ಪರಮೇಶ್ವರಿ ಶಾಲೆಯಲ್ಲಿ ಜರುಗಿದ ಹಳೆಯ ವಿದ್ಯಾರ್ಥಿಗಳ ಭೇಟಿ ಮತ್ತು ಗುರುವಂದನಾ ಕಾರ್ಯಕ್ರಮ. ಬಹುದಿನಗಳ ನಂತರ ಭೇಟಿಯಾದ ಸ್ನೇಹಿತರು, ಪರಸ್ಪರ ಚರ್ಚೆ. ಕಾರ್ಯಕ್ರಮ ಉದ್ಘಾಟಿಸಿದ ಕೆಪಿ ಶಾಲೆಯ ಅಧ್ಯಕ್ಷ ಬಾಬುವಾಲಿ. ವಿದ್ಯುತ್ ತಂತಿ ಕಡಿತದಿಂದ 4 ಎಕರೆ ಜಮೀನಿನಲ್ಲಿ ಕಬ್ಬು ಸುಟ್ಟು ಕರ್ಕಲು. ಪರಿಹಾರಕ್ಕಾಗಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದ ರೈತ ಸಂದೀಪ್ ಬಿರಾದಾರ್. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ಜರುಗಿದ ದುರ್ಘಟನೆಗೆ ಪರೇಶಾನಾದ ರೈತ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಕ್ಫ್ ಬೋರ್ಡ್ ಆಸ್ತಿ ಹೆಸರಿನಲ್ಲಿ ಸಿದ್ದರಾಮಯ್ಯ ಮತ್ತು ವಕ್ಫ್ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ರೈತರ ಜಮೀನು ಕಸಿದುಕೊಳ್ಳುವಂಥ ಹುನ್ನಾರ ನಡೆಸಿದ್ದಾರೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಎಚ್ಚೆತ್ತುಕೊಳ್ಳದೆ ಇದ್ದರೆ ಮುಂದೆ ನಿಮ್ಮ ಮನೆ, ಮಠ, ಚರ್ಚು, ಮಂದಿರ ಮತ್ತು ಪ್ರಾರ್ಥನಾ ಮಂದಿರಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರಗೊಳ್ಳಿರಿ ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದರು. ಭಾರತೀಯ ಜನತಾ ಪಕ್ಷ ಹಾಗೂ JDS ಮೈತ್ರಿಕೂಟದ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ನ 47 ಕರಾರುಗಳನ್ನು ತಿದ್ದುಪಡಿ ಮಾಡಲು ನಿರ್ಧಾರ ಮಾಡಿದ್ದೆ ಇದಕ್ಕೆಲ್ಲ ಕಾರಣವಾಗಿದೆ. ತಮ್ಮ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಮುಚ್ಚಿ ಹಾಕಲು ಜನರ ಗಮನ ಬೇರೆಡೆಗೆ ಸೆಳೆಯಲು ಈ ಹುನ್ನಾರ ನಡೆಸಿದ್ದಾರೆ. ಕೈ ಮಾಡಿದ್ದಲ್ಲಿ ವಕ್ಫ್ ಆಸ್ತಿ ಎಂದು ಹೇಳಿದರೆ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ ಎನ್ನುವಂಥ ಮಾತನ್ನ MLA ಅವರು ಹೇಳಿದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿಯವರು ಮಾತನಾಡ್ತಾ, 3 ಉಪಚುನಾವಣೆಯಲ್ಲಿ ಸೋಲು ಅನುಭವಿಸುವ ಹೆದರಿಕೆಯಿಂದ ವಕ್ಫ್ ಆಸ್ತಿ ವಿಚಾರ ಮುನ್ನೆಲೆಗೆ ತರಲಾಗಿದೆ. PC ಜಾಫರ್ ಅವರು ಬೀದರ್ ಜಿಲ್ಲಾಧಿಕಾರಿ ಇದ್ದಾಗ ಬಹಳಷ್ಟು ಆಸ್ತಿಯನ್ನು ವಕ್ಫ್ ಮಂಡಳಿಗೆ ಸೇರಿಸಿದ್ದಾರೆ. ಜಿಲ್ಲೆಯಲ್ಲಿ 13,100 ಎಕರೆ ಜಮೀನು ವಕ್ಫ್ ಆಸ್ತಿ ಎಂದು ಜಿಲ್ಲೆಯಲ್ಲಿ ಗುರುತಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 1,10,000 ಎಕರೆ ಜಮೀನು ವಕ್ಫ್ ಮಂಡಳಿಗೆ ಸೇರಿದ್ದು ಎಂದು ಪಹಣಿಯಲ್ಲಿ ಸೇರಿಸಲಾಗಿದೆ. ಬಿಜೆಪಿ ಹೋರಾಟ ಮಾಡುತ್ತೆ ಎಂದು ಹೇಳಿದ ತಕ್ಷಣ ಸಿಎಂ ಸಿದ್ದರಾಮಯ್ಯನವರು ವಕ್ಫ್ ಎನ್ನುವ ಹೆಸರು ಪಹಣಿಯಿಂದ ತೆಗಿತೇವೆ ಎನ್ನುವಂಥ ಭರವಸೆ ನೀಡಿದ್ದಾರೆ. ಆದರೆ ಕೇವಲ ಪಹಣಿಯಿಂದ ಹೆಸರು ತೆಗೆದರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಬದಲಾಗಿ 1974ರಲ್ಲಿ ವಕ್ಫ್ ಮಂಡಳಿ ಗೆಜೆಟ್ ಪಾಸ್ ಆಗಿದೆ. ಈ ಗೆಜೆಟ್ನಿಂದ ಸಂಪೂರ್ಣವಾಗಿ ತೆಗೆದು ಹಾಕಿದಾಗ ಮಾತ್ರ ರೈತರಿಗೆ ಸಮಾಧಾನವಾಗುತ್ತದೆ ಎಂದರು. ವಕ್ಫ್ ಕಾನೂನಿನ ಪ್ರಕಾರ ಆ ಬೋರ್ಡ್ಗೆ ಯಾರಾದರೂ ದಾನವಾಗಿ ಕೊಟ್ಟಿರಬೇಕು. ಅಂತಹ ಜಮೀನು ಮಾತ್ರ ಆ ಒಂದು ಬೋರ್ಡ್ಗೆ ಸಂಬಂಧಿಸಿದ್ದು. ಆದರೆ ಇವರು ಕಂಡಲ್ಲಿ ಕೈ ಮಾಡಿದಲ್ಲಿ ನಮ್ಮದೇ ಜಮೀನು ಎಂದು ರೈತರ ಕಂಗಣಿಗೆ ಗುರಿಯಾಗ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. JDS ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡ್ತಾರೆ, ಸಿಎಂ ಸಿದ್ದರಾಮಯ್ಯ ಮಾತೆತ್ತಿದ್ರೆ ನಾನು ಹಿಂದುಳಿದ ವರ್ಗದವನು, ಅಹಿಂದ ಹಿನ್ನೆಲೆಯಿಂದ ಬಂದವನು ಎಂದು ಹೇಳ್ತೀರಿ. ಇದೀಗ ಎಲ್ಲಾ ವರ್ಗದ
ವರ್ಗದವರ ಭೂಮಿಯನ್ನು ಕಸಿದುಕೊಳ್ತಾ ಇದ್ದೀರಿ. ಇದು ಯಾವ ನ್ಯಾಯ ಸಿಎಂ ಅವರೇ ಎಂದು ಪ್ರಶ್ನೆ ಮಾಡಿದರು. ಇದು ಹೀಗೆ ಮುಂದುವರೆದರೆ ಶಿಕ್ಷಣ, ಸಂಘಟನೆ, ಹೋರಾಟ ಎನ್ನುವಂತಹ ಬಾಬಾ ಸಾಹೇಬರ ನೀತಿಯನ್ನು ನಾವು ಮುಂದುವರಿಸ್ತೇವೆ, ನಿರಂತರವಾಗಿ ಉಗ್ರ ಹೋರಾಟ ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆ ಕೂಡ ನೀಡಿದರು. ಸರ್ಕಾರದ ಚರ್ಮ ದಪ್ಪ ಚರ್ಮವಾಗಿದೆ, ಯಾರು ಏನೇ ಅಂದರೂ ಕೂಡ ತುಟುಕ್ ಪಿಟಿಕ್ ಅಂತ ಇಲ್ಲ. ಈ ಹೋರಾಟ ಇಷ್ಟಕ್ಕೆ ನಿಲ್ಲಿಸದೆ ರೈತರ ಪರವಾಗಿ ನಿರಂತರವಾಗಿ ನಿಲ್ತೇವೆ ಎನ್ನುವಂಥ ಮಾತನ್ನು ಕೂಡ ರಮೇಶ್ ಪಾಟೀಲ್ ಅವರು ಹೇಳ್ತಾರೆ. ನಮ್ಮೆಲ್ಲ ನಾಯಕರು ರಾಜ್ಯ ಸರ್ಕಾರ ವಿರುದ್ಧ ಹಾಗೂ ವಕ್ಫ್ ಮಂತ್ರಿ ಆದ ಜಮೀರ್ ಅಹಮದ್ ಅವರ ವಿರುದ್ಧ, ಜಿಲ್ಲೆಯ ಉಸ್ತುವಾರಿ ಸಚಿವರ ವಿರುದ್ಧ ಸಾಕಷ್ಟು ಮಾತನಾಡಿದ್ದಾರೆ. ನಮ್ಮ ದೇಶದ ಸಂವಿಧಾನದಲ್ಲೇ ಇದೆ ರೈಟ್ ಆಫ್ ಪ್ರಾಪರ್ಟಿ. ಡಾಕ್ಟರ್ ಬಾಬಾ ಸಾಹೇಬರವರು ಅವ್ರ ಸಂವಿಧಾನದಲ್ಲೇ ಬರೆದಿದ್ದಾರೆ, ರೈಟ್ ಆಫ್ ಪ್ರಾಪರ್ಟಿ ಎಲ್ಲರಿಗೂ ಹಕ್ಕಿದೆ. ನಮ್ಮ ಹಕ್ಕಿಗೆ ಕಸ್ಕೊಳ್ಳುವಂತ ಶಕ್ತಿ ಯಾವ ಸರ್ಕಾರಕ್ಕಿಲ್ಲ, ಸಂವಿಧಾನದಲ್ಲೇ ಬರೆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗಿನ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರಾಗ್ಲಿ, ಜಮೀರ್ ಅಹಮದ್ ಅವರಾಗ್ಲಿ, ಎಲ್ಲಾ ವಕ್ಫ್ ಮಂಡಳಿಯ ಅಧಿಕಾರಿಗಳು ರಾಜ್ಯದ ಇದೊಂದು ಪ್ಯಾರಲಲ್ ಬಾಡಿಯಾಗಿ ವರ್ಕ್ ಮಾಡ್ತಾರೆ. ನಾನೇ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದೆ, ಇದು ಯಾವುದೇ ರಾಜ್ಯ, ಯಾವುದೇ ಸರ್ಕಾರ ಇರಲಿ, ಈಗಿನ ಕಾಂಗ್ರೆಸ್ ಸರ್ಕಾರ ಇದೆ, ತುಷ್ಟೀಕರಣ ರಾಜ್ಯದ ಒಂದು ನೀತಿ ಇದೆ, ಒಂದೇ ಭೂಮಿಗೆ ಒಂದೇ ಸಮಾಜಕ್ಕೆ ಸಹಾಯ ಮಾಡಂತ ಈ ಸರ್ಕಾರ ಇದೆ. ಅವರು 1974ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡಿದ್ದಾರೆ ಇಡೀ ದೇಶದಲ್ಲಿ. ಅವ್ರು ಎಲ್ಲಿ ಪಟ್ಟು ಮಾಡಿದ್ರು ಅಲ್ಲಿ ವಕ್ಫ್. ಈ ತರ ಮನೋಭಾವನೆ ಆ ರಾಜ್ಯ ಸರ್ಕಾರದ, ಯಾವುದೇ ಸರ್ಕಾರದ ವಕ್ಫ್ ಮಂಡಳಿ ಇದೆ. ಅದ್ರಗೋಸ್ಕರ ನಮ್ಮ ಜಿಲ್ಲೆಯಲ್ಲಿ 13,000 ಎಕರೆ, ಇಡೀ ದೇಶದಲ್ಲಿ ಲಕ್ಷ ಗಂಟ್ಲ, ನಮ್ಮ ರಾಜ್ಯದಲ್ಲಿ ಅಷ್ಟು ಎಕರೆ. ಇದನ್ನ ಅಧಿಕಾರಿಗಳು ಪ್ರಶ್ನೆ ಮಾಡಪ್ಲೇ ಇಲ್ಲ. ಅವ್ರ ಕಾನೂನಲ್ಲಿ, ಗೆಜೆಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಇಲ್ಲೇ ಮತ್ತೆ ತಹಶೀಲ್ ಆಫೀಸ್ ಅಲ್ಲಿ ಒಂದು ಕಮಿಟಿ ಇರ್ತದೆ, ಅದ್ರ ಮುಖಾಂತರ ಅಪೀಲ್ ವಾಕ್ ಬೋರ್ಡಿಗೆ ನಾವು ಅಡ್ಮಿಟ್ ಮಾಡ್ಬೇಕು. ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಹೆಂಡತಿಯ ಹೆಸರಿನಲ್ಲಿ ಮೂಡಾದಲ್ಲಿ, ಮೈಸೂರಿನಲ್ಲಿ ಸೈಟ್ಗಳನ್ನು ತಗೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಎರಡನೇದಾಗಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಮಾಡಿ ವೈಟ್ ಹಣವನ್ನು ಬ್ಯಾಂಕ್ ಅಕೌಂಟ್ ಇಂದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಇಡೀ ರಾಜ್ಯದ ಜನತೆ ರೋಸ್ ಹೋಗಿದ್ದಾರೆ. ಉಪಚುನಾವಣೆಯಲ್ಲಿ ನಮಗೆ ಪಾಠ ಕಲಿಸ್ತಾರ. ಅದಕ್ಕೆ ಈ ಜನರ ಒಂದು ಗಮನವನ್ನು ಬೇರೆಡೆ ಸೆಳೆಯಬೇಕು ಅಂತ ಆ ಜಮೀರ್ ಅಹಮದ್ ಅನ್ನುವಂಥ ಕಾಸಿಂ ರಜ್ಬಿಯ ತಮ್ಮನಿಗೆ ಮುಂದೆ ಮಾಡಿ ಇವತ್ತು ಈ ವಕ್ಫ್ ಅನ್ನುವಂಥ ಒಂದು ಗೊಂದಲವನ್ನು ಇಡೀ ರಾಜ್ಯದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನು ಅಂದ್ರೆ, ಈ ವಕ್ಫ್ ಜಮೀನಿದೆ. ನಿನ್ನೆ ಜಮೀರ್ ಅಹಮದ್ ಖಾನ್ ಒಂದು ಟಿವಿಯಲ್ಲಿ ಹೇಳಿದ್ದಾರೆ, ವಕ್ಫ್ ನ 90% ಆಸ್ತಿಯನ್ನು ಮುಸಲ್ಮಾನರು ಕಬಳಿಸಿದ್ದಾರೆ. ಎಂತ ಆಸ್ತಿಗಳು ಅಂದ್ರೆ ನಿಜವಾದ ವಕ್ಫ್ ಆಸ್ತಿಗಳು, ರೈತರ ಜಮೀನಲ್ಲ. ವಕ್ಫ್ ದರ್ಗಾಗಳಿರ್ಬೋದು, ವಕ್ಫ್ ನ ಬೇರೆ ಬೇರೆ ಆಸ್ತಿಗಳಿರ್ಬೋದು. ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಗಳಿವೆ ವಕ್ಫ್. ಅವನ್ನೆಲ್ಲ ಆ ಮುಸ್ಲಿಂ ಮುಖಂಡರದಲ್ಲಿ ವಿಶೇಷವಾಗಿ ಜಮೀರ್ ಅಹಮದ್ ಅಂತವರೇ ಕಬಳಿಸಿದ್ದಾರೆ. ಅದನ್ನು ತೆಗೆಯೋದ ಬಿಟ್ಟು ಇವತ್ತು ಸಿಕ್ಕ ರೈತರ ಜಮೀನಿನ ಪಹಣಿಗಳಲ್ಲಿ ಆ ವಕ್ಫ್ ಬೋರ್ಡ್ ಹೆಸರಾಗ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಆ ಒಂದು ಜಮೀರ್ ಅಹಮದ್. ಹಿಂದೆ ಕೂಡ ಬೀದರ್ನಲ್ಲಿ ಜಮೀರ್ ಅಹಮದ್ ತಮ್ಮ DC ಆಗಿದ್ರು, ಜಾಫರ್ ಅಂತ ಹೇಳಿ. ಅವಾಗ ಕೇವಲ ಬೀದರ್ದಲ್ಲೇ ಮಾತ್ರ ಈ ಗೊಂದಲ ಆಗಿತ್ತು. ತಮಗೆ ಗೊತ್ತಿರಲಿಲ್ಲ, ಬಹಳಷ್ಟು ಜನ ರೈತರಿದ್ದೀವಿ, ನಮ್ಮ ಪಾಣಿದ ಬಂದಿಲ್ಲ ಅಂತ ನಾವು ಖುಷಿಯಾಗಿದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 13,310 ಎಕರೆ ಜಮೀನು ವಕ್ಫ್ ಆಸ್ತಿಯತೆ ಮಾಡಿದ್ದಾರೆ ಅವರು. ಆದ್ರೆ ಪಹಣಿಯಲ್ಲಿ ಎಂಟ್ರಿ ಆಗಿ ನಾನು ಈ ಒಂದು ಹೋರಾಟದ ಮುಖಾಂತರ ವಾಕ್ ಬೋರ್ಡ್ ಅನ್ನು ರದ್ದುಪಡಿಸಬೇಕಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸರ್ಕಾರಗಳು ತಿಳಿಸ್ತಾ ಇದ್ದೀನಿ. ಮೊಟ್ಟ ಮೊದಲಾಗಿ ವಾಕ್ ಬೋರ್ಡ್ ತೆಗೆದುಹಾಕಬೇಕಿದೆ. ಸುಮಾರು ವರ್ಷಗಳಿಂದ ಸತತವಾಗಿ 500 ವರ್ಷಗಳಿಂದ ಇದ್ದಂತ ನಮ್ಮ ಸ್ವಂತ ನಮ್ಮ ಮಿಸೂರ್ ಆಸ್ತಿನೇ 11 ಎಕರೆ 27 ಗುಂಟೆ ತಾಜ್ಲಾಪುರ ಗ್ರಾಮದಲ್ಲಿ ವಾಕ್ ಬೋರ್ಡ್ ಅಂತೇಳಿ ಪಾಣಿಯಲ್ಲಿ ಬಂದಿದೆ. ನಾನು HR ಮಾದೇವ್ ಸಾಹೇಬರನ್ನು ಭೇಟಿಯಾದ DC ಜಾಫರ್ ಇದ್ದಾಗ ಈಗ ತಾನೇ ಹೇಳಿದ್ರಂತ ಈಶ್ವರ್ ಸಿಂಗ್ ಠಾಕೂರ್ ಅವರು DC ಜಾಫರ್ ಸಾಹೇಬ್ DC ಇದ್ದಾಗ ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಅಧ್ಯಕ್ಷರೇ ಈಗ ನಮಗೇನು ಮಾಡಕ್ ಬರಲ್ಲ, ಕೋರ್ಟಿನ ಹತ್ರ ಇದೆ, ನಮಗೆ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ಸತತವಾಗಿ ಹೈಕೋರ್ಟಿಗೆ ಅಲ್ದಾಡಿದೆವು, ಮುಖ್ಯಮಂತ್ರಿಗೆ ಹತ್ರ ಹೋದೆವು. ಈಗ ಒಂದು ಅವಕಾಶ ಬಂದದ BJP ಹಾಗೂ JDS ಜಂಟಿ ಸಭೆಯಲ್ಲಿ ಕರ್ನಾಟಕದಂತ ಎಲ್ಲಾ ರೈತರೇನು ವಾಕ್ಬೋರ್ಡ್ ಆಸ್ತಿ ಹೋಗ್ಯದ, ಅದೆಲ್ಲ ವಾಪಸ್ ಹೋಗ್ಬೇಕು, ಪಾಣಿದಾಗಿಂದ ಡಿಲೀಟ್ ಆಗ್ಬೇಕಂತ ಈ ಒಂದು ಹೋರಾಟ ಮುಖಾಂತರ ಹೇಳ್ತಾ
ಇದೇ ರೀತಿಯಾಗಿ ಏನಾದರೂ ನಾವು ಬಿಟ್ಟು ಮೈಮರ್ತು ಕುಂತು ಅಂದ್ರೆ ನಮ್ಮ ಮನೆ ಬೀದು ವಾಡ್ಬೋದು ಆಸ್ತಿ ಅಂತ ನಮ್ಮ ಮನೆ ಕಸ್ಕೊಂಡು ಬೀದಿ ತರಂತ ದಿನಗಳು ಬಹಳ ಸನ್ನಿಹಿತ ಬರ್ತದ. ಅದಕ್ಕೆ ನಮ್ಗೆ ಎಲ್ಲಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗ ಶಿಕ್ಷಣ, ಸಂಘಟನಾ, ಹೋರಾಟದ ಮುಖಾಂತರ ಈ ಕರ್ನಾಟಕ ಸರ್ಕಾರದ ಕಡಿತೇರಿಸಿ ಎಷ್ಟು ರೈತರಿಗೆ ಅನ್ಯಾಯ ಆಗ್ಲತ್ತದ. ಈ ಅನ್ಯಾಯ ಇದೊಂದೇನು ಖುದ್ದ ಇದೇ ನಮ್ಮ ಮುಖ್ಯಮಂತ್ರಿಗಳು ವಾಲ್ಮೀಕಿ ಬ್ಯಾಕ್ವರ್ಡ್ ಜನ ಬದುಕಲಿ ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗ್ಲಿ ಕಲ್ಯಾಣ ಆಗ್ಲಿ ಅಂತ ಹೇಳಿ ಒಂದು ವಾಲ್ಮೀಕಿ ನಿಗಮ ತೆಗೆದ್ರು. ಆ ವಾಲ್ಮೀಕಿ ನಿಗಮ ದುಡ್ಡು ತಗೊಂಡು ಇವರು ಎಲೆಕ್ಷನ್ ಮಾಡಿದ್ರು ಎಲ್ಲಿ ತೆಲಂಗಾಣದಾಗ. ಅಂತ ಸರ್ಕಾರಿ ಕಣ್ಣಿಗೆ ಕಾಣಿಸ್ತಾ ಇದ್ರು. ಇವರು ಅದು ಏನಂತೀರಿ ತೊಗಲಿಂದು ಚರ್ಮ ಆಗ್ಯದ, ದಪ್ಪ ಆಗ್ಯದ, ಇವ್ರಿಗೆ ಯಾರಿಗೆ ತಿಳಿತಾ ಇಲ್ಲ. ಈಗ ನೀವು ವಕ್ಫ್ ಆಸ್ತಿಯನ್ನು ರಾಜ್ಯದಾದ್ಯಂತ ಗುರುತಿಸುತ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ರೈತರು, ಯುವಕರು, ಮಹಿಳೆಯರು ಮತ್ತು ವಯಸ್ಸಾದ ಹಿರಿಯರು ಭಾರೀ ಆಕ್ರೋಶ ಇದ್ದಾಗ ಬಹಳಷ್ಟು ಆಸ್ತಿಯನ್ನು ವಕ್ಫ್ ಮಂಡಳಿಗೆ ಸೇರಿಸಿದ್ದಾರೆ. ಜಿಲ್ಲೆಯಲ್ಲಿ 13,100 ಎಕರೆ ಜಮೀನು ವಕ್ಫ್ ಆಸ್ತಿ ಎಂದು ಜಿಲ್ಲೆಯಲ್ಲಿ ಗುರುತಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 1,10,000 ಎಕರೆ ಜಮೀನು ವಕ್ಫ್ ಮಂಡಳಿಗೆ ಸೇರಿದ್ದು ಎಂದು ಪಹಣಿಯಲ್ಲಿ ಸೇರಿಸಲಾಗಿದೆ. ಬಿಜೆಪಿ ಹೋರಾಟ ಮಾಡುತ್ತೆ ಎಂದು ಹೇಳಿದ ತಕ್ಷಣ ಸಿಎಂ ಸಿದ್ದರಾಮಯ್ಯನವರು ವಕ್ಫ್ ಎನ್ನುವ ಹೆಸರು ಪಹಣಿಯಿಂದ ತೆಗಿತೇವೆ ಎನ್ನುವಂಥ ಭರವಸೆ ನೀಡಿದ್ದಾರೆ. ಆದರೆ ಕೇವಲ ಪಹಣಿಯಿಂದ ಹೆಸರು ತೆಗೆದರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಬದಲಾಗಿ 1974ರಲ್ಲಿ ವಕ್ಫ್ ಮಂಡಳಿ ಗೆಜೆಟ್ ಪಾಸ್ ಆಗಿದೆ. ಈ ಗೆಜೆಟ್ನಿಂದ ಸಂಪೂರ್ಣವಾಗಿ ತೆಗೆದು ಹಾಕಿದಾಗ ಮಾತ್ರ ರೈತರಿಗೆ ಸಮಾಧಾನವಾಗುತ್ತದೆ ಎಂದರು. ವಕ್ಫ್ ಕಾನೂನಿನ ಪ್ರಕಾರ ಆ ಬೋರ್ಡ್ಗೆ ಯಾರಾದರೂ ದಾನವಾಗಿ ಕೊಟ್ಟಿರಬೇಕು. ಅಂತಹ ಜಮೀನು ಮಾತ್ರ ಆ ಒಂದು ಬೋರ್ಡ್ಗೆ ಸಂಬಂಧಿಸಿದ್ದು. ಆದರೆ ಇವರು ಕಂಡಲ್ಲಿ ಕೈ ಮಾಡಿದಲ್ಲಿ ನಮ್ಮದೇ ಜಮೀನು ಎಂದು ರೈತರ ಕಂಗಣಿಗೆ ಗುರಿಯಾಗ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಮಾತೆತ್ತಿದ್ರೆ ನಾನು ಹಿಂದುಳಿದ ವರ್ಗದವನು, ಅಹಿಂದ ಹಿನ್ನೆಲೆಯಿಂದ ಬಂದವನು ಎಂದು ಹೇಳ್ತೀರಿ. ಇದೀಗ ಎಲ್ಲಾ ವರ್ಗದವರ ಭೂಮಿಯನ್ನು ಕಸಿದುಕೊಳ್ತಾ ಇದ್ದೀರಿ. ಇದು ಯಾವ ನ್ಯಾಯ ಸಿಎಂ ಅವರೇ ಎಂದು ಪ್ರಶ್ನೆ ಮಾಡಿದರು. ಇದು ಹೀಗೆ ಮುಂದುವರೆದರೆ ಶಿಕ್ಷಣ, ಸಂಘಟನೆ, ಹೋರಾಟ ಎನ್ನುವಂತಹ ಬಾಬಾ ಸಾಹೇಬರ ನೀತಿಯನ್ನು ನಾವು ಮುಂದುವರಿಸ್ತೇವೆ. ನಿರಂತರವಾಗಿ ಉಗ್ರ ಹೋರಾಟ ಮಾಡಿ ಜರ ಏನಂತ ಕೊಡೋ ಸರ್ ಮಾತಾಡ್ಬೇಡ್ರಪ್ಪ ನೀವು ಮಾತಾಡ್ಬೇಡ್ರಪ್ಪ ಹೇಳ ಫೋನ್ ತೆಗೀರಿ ಅದು ವಕ್ಫ್ ಬೋರ್ಡ್ ಅಂತಂದು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಈ ಪಾಣಿಯಲ್ಲಿ 2013ರಲ್ಲಿ ವಕ್ಫ್ ಬೋರ್ಡ್ ಅಂತ ಮಾಡ್ತು. ಅವಾಗ ನಮ್ಗೆ ಅಷ್ಟು ಗಮನ ಬಂದಿರಲಿಲ್ಲ, ನಾವು ಇನ್ನೂ ಅಷ್ಟೊಂದು ಇದು ಇರಲಿಲ್ಲ. ಇವಾಗ 2024 ಜೂನ್ ತಿಂಗಳು 13ನೇ ತಾರೀಕು ಏನಾಯ್ತಪ್ಪ ಅಂತಂದ್ರೆ ಕರ್ನಾಟಕ ವಕ್ಫ್ ಆಸ್ತಿ ಪರಭಾರ ನಿಷೇಧಿಸಲಾಗಿದೆ, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಅಂತಕ್ಕಂಥದ್ದು ಇದು ಮಾಡ್ತಿದೆ. ಈ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದಿರಲ್ಲ, ನೀವು ಹಿಂದೂ ವಿರೋಧನ ಮೊದಲು ಬಿಟ್ಬಿಡಿ. ಇದು ಬಿಟ್ಟ ನಂತರ ನೀವು ಒಂದು ರಾಜಕೀಯ ಮಾಡಿ ಒಂದು ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿ. ಅದನ್ನ ಬಿಟ್ಟು ರೈತರಿಗೆ ತೊಂದರೆ ಕೊಡ್ತಾ, ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾ ನೀವೊಂದು ನಿಜ ಮಾಡಿಕೆ ಆಳ್ವಿಕೆಯಲ್ಲಿ ತರಬೇಡಿ ಅಂತಕ್ಕಂಥ ಮಾತನ್ನು ಮಾನ್ಯ ಈಶ್ವರ್ ಖಂಡ್ರೆ ಮನವಿ ಮಾಡ್ತೀನಿ. ಸಾಹೇಬ್ರೆ, ನಿಮ್ಮ ಮಗನನ್ನ ಗೆದ್ದುಕೊಂಡ ಕಾರಣ ನೀವು ನಮ್ಮ ಬೀದರ್ ಜನತೆಗೆ ಕೊಡ್ತೀರಾ
ಮಾಡುವಂತ ಈ ಒಕ್ಕಂತ ಗಿಫ್ಟ್ ಅದೇ ರೀತಿ ಮನೆ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಮನೆ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಒಂದ್ ತಿಳ್ಕೊಳ್ಳಿ, ಇವತ್ತು ಯಾವ್ಯಾವ ರೈತರಿಗೆ ಸುಮಾರು ನಾವು ಮಾತಿದ್ರೆ ನಾವು ರೈತರ ಪರ ಅಂತೀರಲ್ಲ, ಈ ರೈತರ ಆಸ್ತಿನ ಕಸ್ಕೊಂಡಂತ ವರ್ಕ್ ಬಾಡಿಗೆ ನೀವ್ ಏನ್ ಹೇಳಕ್ ಬಯಸ್ತೀರಿ? ರಾತ್ರಿ ಹೇಳಿದ್ರಿ ನಾವು ಡಿಲೇಟ್ ಮಾಡ್ತೀವಿ ಅಂತೇಳಿ, ಡಿಲೇಟ್ ಮಾಡ್ತೀನಿ ಅಂತಲ್ಲ, ಮೌಖಿಕವಾಗಿ ಹೇಳಿದ್ರೆ ನಡೆಯಲ್ಲ. ಇಮಿಡಿಯೇಟ್ಲಿ ಕೆಲಸ ಆಗ್ಬೇಕು. 24 ಗಂಟೆಯಲ್ಲಿ ವರ್ಕ್ ಆಸ್ತಿ ಮಾನ್ಯ ಜಮೀರ್ ಅಹಮದ್ ಖಾನ್ ಮಾತೆತ್ತಿದ್ರೆ ನಾನು ಹಿಂದೂಸ್ತಾನಿ ಅಂತ. ಏನಪ್ಪ ಹಿಂದೂಸ್ತಾನಿ? ಇಡೀ ಕರ್ನಾಟಕವನ್ನು ವರ್ಕ್ ಮಾಡಿ ಹೇಳ್ಸಿ ನೀನು ಹಿಂದೂಸ್ತಾನಿನ? ಮಾತೇನಾಡ್ತೀಯ ಮಿಸ್ಟರ್ ಜಮೀರ್ ಅಹಮದ್ ಖಾನ್? ಈ ಕೂಡಲೇ ಮಾನ್ಯ ಕರ್ನಾಟಕ ಸರ್ಕಾರ, ರಾಜ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೀನಿ, ಈ ಕೂಡಲೇ ಜಮೀರ್ ಅಹಮದ್ ಖಾನ್ ಅನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನಿಮ್ಮನ್ನು ಗೆಲ್ಸಿದಲ್ದೆ ಈ ಬೀದರ್ ಜಿಲ್ಲೆ ಜನತೆ ನಿಮ್ಮ ಮಗನನ್ನು ಸಹಿತ ಗೆಲ್ಸಿಕೊಟ್ಟಿದೆ. ಅದಕ್ಕೊಂದು ಋಣ ಇಟ್ಕೊಳ್ಳಿ, ವೋಟ್ ತೆಗೆದಕ್ಕೆ ಋಣ ಇಟ್ಕೊಳ್ಳಿ ಅಂತ ಮಾತಾಡಿ ನಾನು ಸರ್ಕಾರ, ಈ ಸರ್ಕಾರಕ್ಕೆ ಧಿಕ್ಕಾರ. ಶಾಪ ಹಾಕಿ ನಂಗೆ ಎಲ್ಲ ಹೆಣ್ಣು ಕೂಡ ಶಾಪ ಹಾಕ್ತಿರ್ತೀವಿ. ಏನಾದ್ರೆ ಏನಿಲ್ಲ, ಅದ್ರ ಹೋದ್ಮೇಲೆ ಅದ್ರ ಮೇಲೆ ನಾವು ಜೀವನ ನಡೆಸ್ತಾ ಇರ್ತೀವಿ. ಹಿಂದಕ್ಕೆ ನಡೆದು ಹಿಡ್ಕೊಂಡು ಹಾಸ್ಕೊಂಡು ಬಂದಿದ್ದದ, ಈಗ ನಡಬರ್ಕ್ ಬಂದಿವ್ರು ನಮ್ಗೆ. ಈಗ ಇಲ್ಲ, ಇದು ನಮ್ದಿಲ್ಲ ಅಂತ ನಾವೇನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು? ನಾವೇನ್ ಮಾಡ್ಬೇಕು? ಇದರಿಂದ ಅಷ್ಟೇ ಭೂಮಿ ನಮ್ಮಲ್ಲಿ. ಆ ಭೂಮಿ ಬಿಟ್ಟು ಏನ್ ಮಾಡೋದು? ರೈತರಿದ್ದೇನು? ನನ್ನ ಹಳಿಗಳನ್ನ ತೋರಿಸಿದಂತ ಮೇಡಮ್ ಅವರು, ಈಗ ಶಸ್ತ್ರಪ್ಪ ಅವರು खेत नहीं, तुम्हारी जमीन नहीं, कुछ भी नहीं, 40 तुम्हारी बेटी कैसा देती? और तुम्हें 4 बेटियां हैं, 4 बेटियां में 1 हेक्टर बेच के बच्चों को शादी करिए बोले तो वो लेनी तैयार नहीं है, और 1 रुपया सरकार गवर्नमेंट खर्चा भी देनी तैयार नहीं है। बहुत बड़ी मुसीबत ही है। तो इसलिए क्या है, हमारा जो कब्जा है हमारे को बोल के हम यही गुजारिश करेंगे। कितने साल से? 300 साल की है। हमारे दादा भी चले गए, अब्बा भी चले गए, हम भी चले गए। कितने जमीन है वो बोलो? मेरे को 3 हेक्टर 30 गुंठे। सर्वे नंबर बोलो। 85 सर्वे नंबर। ये कब से आ रहा? ये 14 साल से। ये हमारा बाप का जमीन है ಎಂದು ನಿಮ್ಮ ತಂದೆ ಖಾಸಿಮ್ ರಜ್ವಿನ ಖಿಲ್ಜಿನ ಬಾಬರ್ ಇದರ ಯಾರಿಂದ ಜಮೀನು ತೆಗೆದುಕೊಂಡು ಬಂದಿದ್ದೀರಿ? ಜಮೀರ್ ಅವರೇ, ನಿಮಗೆ ಮೊದಲೇ ಆಸ್ತಿಯನ್ನು ಹಂಚಿಕೊಡಲಾಗಿದೆ, ನೀವು ಪಾಕಿಸ್ತಾನಕ್ಕೆ ಹೋಗಿ ಎಂದು ಪ್ರತಿಭಟನೆಯಲ್ಲಿ ಬೀದರ್ ವಿಧಾನಸಭಾ ಕ್ಷೇತ್ರದ ನಾಯಕರಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಅವರು ಸರ್ಕಾರದ ವಿರುದ್ಧ ಮತ್ತು ಸಚಿವರ ವಿರುದ್ಧ ಗರಂ ಆದ ಘಟನೆ ಪ್ರತಿಭಟನೆಯಲ್ಲಿ ಜರುಗಿತು. ಈ ಕುರಿತು ಮಾತನಾಡಿರುವಂತಹ ಠಾಕೂರ್ ಅವರು, ಐತಿಹಾಸಿಕ ಸ್ಥಳಗಳು, ಮಠ, ಮಂದಿರ, ಚರ್ಚ್ಗಳನ್ನು ವಕ್ಫೆ ಸೇರ್ಪಡೆ ಮಾಡುವ ಷಡ್ಯಂತ್ರ ಮಾಡ್ತಾ ಇರುವಂತಹ ನಿಮ್ಮ ಕಾರ್ಯ ಕೈಗೂಡುವುದಿಲ್ಲ. ಬೀದರ್ ಬಹುಮನಿ ಖಿಲಾ ಕೂಡ ವಕ್ಫ್ ಆಸ್ತಿ ಎಂದು ತಾವು ಹೇಳ್ತಾ ಇದ್ದೀರಿ. ಇದು ನಿಜಕ್ಕೂ ಕೂಡ ತಪ್ಪು. ನವೆಂಬರ್ 11ರಂದು ಸಾವಿರಾರು ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ನಾವು ಮಾಡ್ತಾ ಇದ್ದೇವೆ ಕಡಿಮೆ ಸಂಖ್ಯೆಯಲ್ಲಿ, ಆದರೆ ಸಾವಿರಾರು ರೈತರು ಸೇರಿಕೊಂಡು ನವೆಂಬರ್ 11ರಂದು ತಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ವಕ್ಫ್ ಮಂಡಳಿಗೆ ಆಸ್ತಿ ಸೇರಿಸಬೇಕಾದರೆ ದಾಖಲೆ ಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಹಂಚಿಕೊಂಡರು. ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಗೂ ವಿವಿಧ ಗ್ರಾಮಗಳಿಂದ ಪಹಣಿ ಹಿಡಿದು ಆಗಮಿಸಿದ ಸಾವಿರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ನೋವನ್ನು ತೋಡಿಕೊಂಡರು. ಅಲ್ಲದೆ ಪ್ರತಿಭಟನೆಯ ನಂತರ ತಹಸೀಲ್ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಆದರೆ ಪೊಲೀಸ್ ಇಲಾಖೆಯ ಮಧ್ಯಸ್ಥಿಕೆಯಿಂದ ಗೇಟ್ ಒಳಗಡೆ ಬಿಡಲಿಲ್ಲ. ಕೊನೆಗೆ ತಹಸೀಲ್ದಾರರಾಗಿರುವಂತಹ ದಿಲ್ಶಾದ್ ಮೆಹತ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಕಾರ್ಯಕರ್ತರು ಹಾಗೂ ಮುಖಂಡರು ಹಿಂದಿರುಗಿದ್ರು. ಪ್ರತಿಭಟನೆಯಲ್ಲಿ ಪ್ರಮುಖರಾಗಿರುವಂತಹ ಬಿಜೆಪಿ ಕಾರ್ಯದರ್ಶಿ ವೀರಪ್ಪ ಔರಾದೆ, ಮಹಿಳಾ ಘಟಕದ ಅಧ್ಯಕ್ಷೆ ಉಲ್ಲಾಸಿನಿ ವಿಕ್ರಮ್ ಮುದಾಳೆ, ರೇವಣಸಿದ್ದಪ್ಪ ಜಲಾದೆ, ವಿಜಯಕುಮಾರ್ ಪಾಟೀಲ್, ನಗರ ಮಂಡಲ ಅಧ್ಯಕ್ಷ ಶಶಿ ಹೊಸಳ್ಳಿ ಸೇರಿದಂತೆ ಹಲವರು ತಮ್ಮ ನೋವನ್ನು ತೋಡಿಕೊಂಡರು. ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಲವ್ ಜಿಹಾದ್ ರೀತಿಯಲ್ಲಿ ಇದೊಂದು ಲ್ಯಾಂಡ್ ಜಿಹಾದ್ ನಡೀತಾ ಇದೆ ಎನ್ನುವಂತಹ ಒಂದು ಭಿತ್ತಿ ಪತ್ರಗಳನ್ನು ಕೂಡ ಪ್ರದರ್ಶನ ಮಾಡಿದ್ರು. ಸಿದ್ದರಾಮಯ್ಯ ಜಮೀರ್ ಕುತಂತ್ರಕ್ಕೆ ಧಿಕ್ಕಾರ ಇರಲಿ, ಅನ್ನದಾತರ ಜಮೀನು ಕಬಳಿಸಿದ ಜಮೀರ್ಗೆ ಧಿಕ್ಕಾರ, ವಫ್ ಗುಂಡಾಗಿರಿಗೆ ಧಿಕ್ಕಾರ ಎನ್ನುವಂತಹ
ಮನೆಯಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಆದ್ರೂ ಕೂಡ ರುದ್ರಭೂಮಿನೇ ಕಬಳಿಕೆ ಆಗಿದೆ. ರುದ್ರಭೂಮಿ ರಕ್ಷಣೆಗಾಗಿ ವೈದ್ಯರು ಹೇಳಿದ್ರು ಕೂಡ ನಾನು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ಬಂದಿದ್ದಾರಲ್ಲ. ಧರ್ಮಾಪುರದ ತಾಯಂದ್ರು, ಧರ್ಮಾಪುರದ ಜನ ಇವತ್ತು ಅಳುವನ್ನ ತೋಳ್ಲಿಕ್ಕೆ ಬಂದಿದ್ದಾರೆ. ಹೇಳಲಿಕ್ಕೆ ಬಯಸ್ತೇನೆ, ಇದು ಕೇವಲ ಚಟ್ನಳ್ಳಿ ಅಲ್ಲ, ಧರ್ಮಾಪುರ ಅಲ್ಲ, ತಳಘಾಟ್ ಅಲ್ಲ. ಇಡೀ ರಾಜ್ಯದ ರೈತರ, ಬಡವರ, ದಲಿತರ ಜಮೀನುಗಳನ್ನ, ಆಸ್ತಿಗಳನ್ನ, ಮಠಮಾನ್ಯಗಳ ಆಸ್ತಿಗಳನ್ನ ಇವತ್ತು ಸರ್ಕಾರಿ ವಕ್ಫ್ ಬೋರ್ಡ್ ಅಂತೇಳಿ ನೀವು ದಾಖಲು ಮಾಡ್ತಾ ಇದ್ರಲ್ಲ. ಯಾವುದ್ರಿ ಸ್ವಾಮಿ ಕಾನೂನು ಇದು? ದೇಶ ಸ್ವತಂತ್ರ ಆದ ನಂತರ ಯಾರ ಪ್ರಾಪರ್ಟಿ ಓನರ್ ಇದ್ದಾರೆ, ಯಾರ ದಾಖಲಾತಿ ಇದೆ, ಅವರೇ ಮಾಲೀಕರು ಅಂತೇಳಿ ತೀರ್ಮಾನ ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ವಿಶೇಷವಾದಂತ ವಕ್ಫ್ ಬೋರ್ಡ್ ಅನ್ನ ರಚನೆ ಮಾಡಿ ಇಡೀ ಭಾರತದ ಆಸ್ತಿಯನ್ನ ವಕ್ಫ್ ಬೋರ್ಡ್ಗೆ ವರ್ಗಾವಣೆ ಮಾಡುವಂತ ಷಡ್ಯಂತ್ರ ಮಾಡಿದ್ರಲ್ಲ. ನಿಮ್ಗೆ ರಾಜಕೀಯ ಬರಲ್ವಾ? ನಿಮ್ಗೆ ರಾಜಕೀಯ ಬರಲ್ವಾ? ಒಂದು ವೇಳೆ ನಾನು ನಿನ್ನೆ ನೋಡ್ತಾ ಇದ್ದೆ, ಬೀದರ್ ಕೋಟೆ 100 ವರ್ಷದ ಇತಿಹಾಸ, ಇಮ್ಮಡಿ ಪುಲ್ಕೇಶಿಯಿಂದ ಹಿಡ್ಕೊಂಡು ರಾಣಿ ಗಂಗಾದೇವಿ ತನಕ ಇರುವಂತ ಇತಿಹಾಸ. ಆ ಕೋಟೆನ ನೀವು ವಕ್ಫ್ ಪ್ರಾಪರ್ಟಿ ಮಾಡ್ಲಿಕ್ಕೆ ಕೊಟ್ಟಿದ್ರಿ. ಬೀದರ್ ಸುತ್ತ ಇರುವಂತಹ ಸಮಾಗಮ ಮತ್ತು ಗುರುವಂದನಾ ಕಾರ್ಯಕ್ರಮ ಜರುಗಿತ್ತು. ಕಾರ್ಯಕ್ರಮವನ್ನು ಕೆಪಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಬಾಬು ಅಲಿ ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಶಾಲೆಯ ಮುಖ್ಯ ಗುರು ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಬಂದಿದ್ದರು. NSSK ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಸೋಮಶೇಖರ್ ಪಾಟೀಲ್ ಅವರು ಕೂಡ ಹಾಜರಿದ್ದರು. ಲಹರಿ ಡೆವಲಪರ್ಸ್ನ ಮಾಲೀಕರಾಗಿರುವಂತಹ ಸಂತೋಷ್ ಪಾಟೀಲ್, ವಿದ್ಯಾರ್ಥಿ ಪ್ರತಿನಿಧಿ ಕಿಶೋರ್ ಗರ್ಜೆ ಕೂಡ ಆಗಮಿಸಿದರು. ಶಾಲೆಯ ಹಳೆಯ ಶಿಕ್ಷಕರು ಹಾಗೂ ಪೂಜ್ಯರು ಆಗಿರತಕ್ಕಂಥ ಶ್ರೀ ಗಿರಿ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಳೆಯ ನೆನಪುಗಳನ್ನು ಮೆಲುಕಾಡಿಸಿದ್ರು. ಇದೇ ವೇಳೆ ಹಳೆಯ तरफ से धन्यवाद कहता हूँ। इसलिए इस समय जो हम इस चीज़ का जो खुशी पा रहे हैं उसका जो है ना मैं व्यक्त नहीं कर सकता। तो मेरे पास कोई स्टूडेंट्स आए थे कल, तो बच्चे बोलने लगे कि बाबा जी और सर जी आप मेरे यहाँ पे आगमन करना। मैंने पूछा किस लिए? सर हम पूरे जितने भी टीचर्स हैं रिटायर्ड और जो है ना जॉब करके गए हैं हमारे यहाँ से, उनको सभी को जो है ना हमारे पास निमंत्रण दिया गया है, उसके अंदर आप भी आना चाहिए। मैंने तुरंत बोला कि ठीक है, मेरा कार्यक्रम जो है ना 9 को है, मैं वो कार्यक्रम के लिए जो है ना 2 बजे निकल जाऊँगा, पर जो है ना यहाँ पे पहला यहाँ पे जो है ना मेरा आगमन होगा। तो उसी समय मैंने तय किया कि AP स्कूल कन्निका परमेश्वरी स्कूल पे मुझे जाना है। मैंने जहाँ पे बच्चों को सिखाया था वहाँ
ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದ ರೈತ ಸಂದೀಪ್ ಲಕ್ಷ್ಮಣರಾವ್ ಬಿರಾದರ್ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ 107ರ 9 ಎಕರೆ 10 ಗುಂಟೆ ಜಮೀನಿನಲ್ಲಿ ಒಟ್ಟು 4 ಎಕರೆ ಪ್ರದೇಶದಲ್ಲಿ ಕಬ್ಬನ್ನು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರಾಪಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.